ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ. ಎಸ್ಐಟಿ ಪೊಲೀಸರಿಂದ ಎಚ್ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ನೋಟಿಸ್. ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಇಬ್ಬರು ಆರೋಪಿಗಳಾಗಿದ್ರು. ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ತಲುಪಿದ 24 ಗಂಟೆಯೊಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್. ಸಿಆರ್ಪಿಸಿ 41A ಅಡಿಯಲ್ಲಿ ನೋಟಿಸ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್. A1 ಆರೋಪಿ ಎಚ್ಡಿ ರೇವಣ್ಣ ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಆದರೆ A2 ಪ್ರಜ್ವಲ್ಗೆ ನೋಟಿಸ್ ಹೇಗೆ ಸರ್ವ್ ಮಾಡುತ್ತೆ ಎಸ್ಐಟಿ? ಸದ್ಯ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಇರುವಂತಹ ಪ್ರಜ್ವಲ್ 2 ತಿಂಗಳ ಟೂರಿಸ್ಟ್ ವೀಸಾದಲ್ಲಿ ತೆರಳಿದ್ದಾರೆ. ಸದ್ಯ ಪ್ರಜ್ವಲ್ ಇನ್ವೆಸ್ಟಿಗೇಷನ್ ಎಸ್ಐಟಿಗೆ ಬಹಳ ಮುಖ್ಯ. A1 ಆರೋಪಿ ಎಚ್ಡಿ ರೇವಣ್ಣ ಆಗಿದ್ರೂ ಕೂಡ ಪ್ರಕರಣಗಳು ಹೊರಬಂದಿದ್ದು ಪ್ರಜ್ವಲ್ ರೇವಣ್ಣ ವಿಡಿಯೋಗಳಿಂದ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ಇಲ್ಲಿ ಅಗತ್ಯವಿದೆ. ಸದ್ಯ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಇರುವಂತಹ ಪ್ರಜ್ವಲ್, ಹೀಗಾಗಿ ಪ್ರಜ್ವಲ್ ರೇವಣ್ಣರಿಗೆ ನೋಟಿಸ್ ಕೊಟ್ಟು ಕರೆಸಿಕೊಳ್ಳೋದು ಹೇಗೆ? ಇದು ಎಸ್ಐಟಿಗೆ ಉದ್ಭವಿಸಿರುವಂತಹ ಪ್ರಶ್ನೆ. ಈಗಾಗಲೇ ತನಿಖೆಗೆ ಬೇಕು ಅಂದ್ರೆ ಪ್ರಜ್ವಲ್ ಹಾಜರಾಗ್ತಾನೆ ಅಂತ ತಂದೆ ಎಚ್ಡಿ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಪ್ರಜ್ವಲ್ ಎಸ್ಐಟಿ ಅಗತ್ಯತೆಗೆ ಇಲ್ಲದಿದ್ದಲ್ಲಿ ತನಿಖೆ ನಿಧಾನಗತಿಯಲ್ಲಿ ಸಾಗಬಹುದು. ಇತ್ತ ಒಬ್ಬ ಎಂಪಿ ತಲೆಮರೆಸಿಕೊಂಡಿದ್ದಾರಂದ್ರೆ ಇಡೀ ರಾಜ್ಯಕ್ಕೆ ಮುಜುಗರವಾದಂತಹ ವಿಷಯ. ಆರೋಪಿಗಾಗಿ ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ಅಥವಾ ಲುಕ್ಔಟ್ ನೋಟಿಸ್ ಜಾರಿ ಸಾಧ್ಯತೆ, ಅಥವಾ ಇಂಟರ್ಪೋಲ್ ಮೊರೆ ಹೋಗ್ತಾರ ಎಸ್ಐಟಿ? ಈಗಾಗಲೇ ಡ್ರೈವರ್ ಕಾರ್ತಿಕ್ನನ್ನ ವಿಚಾರಣೆಗೊಳಪಡಿಸಿದ ಎಸ್ಐಟಿ, ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ದಾಖಲಿಸಿದೆ ಎಸ್ಐಟಿ. ಸದ್ಯ ನಾಳೆ ಅಥವಾ ನಾಡಿದ್ದು ಸಿಆರ್ಪಿಸಿ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಪಡೆಯಲಿದೆ ಎಸ್ಐಟಿ. ಸದ್ಯ ಪ್ರಜ್ವಲ್ ರೇವಣ್ಣ ತನಿಖೆ ನಡೆಸಲೇಬೇಕಾದ ಅಗತ್ಯತೆ ಎಸ್ಐಟಿಗಿದೆ. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 782 981 4447.